ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸೆಕೆಂಡ್ ಸೆಮ್ ಬಿಕಾಮ್ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ರಾಯಲ್ಟಿ ಅಕೌಂಟ್ಸ್ ಅಲ್ಲಿ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಮಾಡೋಣ. ಇದು ಒಂದು ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಅಥವಾ ಫಿಕ್ಸ್ಡ್ ರಿಕವರಿ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಈ ತರ ಇದೆ. ಪ್ರಿಪೇರ್ ಅನ್ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಸ್ಯೂಮಿಂಗ್ ದಟ್ ಶಾರ್ಟ್ ವರ್ಕಿಂಗ್ಸ್ ಆರ್ recouped in the first 3 years. Royalty payable is 2 rupees per ton of output. Minimum rent is 35,000 per annum. The details are: year 2021 output is 10,000 tons. Year 2022 output is 17,500. Year 2023 output is 25,000 tons and 2024 rupees 30,000 tons. ಸ್ನೇಹಿತರೆ, ಈ ಒಂದು ಕಾಲಮ್ ಅಲ್ಲಿ ನಾವು ಒಂದು ಅನಾಲಿಸಿಸ್ ಟೇಬಲ್ ನ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಅನಾಲಿಸಿಸ್ ಟೇಬಲ್ ಮಾಡುವಾಗ ನಮಗೆ 4 ಐಟಮ್ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಒಂದು ಬಂದು ಔಟ್ಪುಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಔಟ್ಪುಟ್ 10,000 17,000 ನೀಟಲ್ಲಿ ಕೊಟ್ಟಿದ್ದಾರೆ. ಎರಡನೇದು ನಮಗೆ ರೇಟ್ ಕೊಡಬೇಕು. ಒಂದು ಟನ್ಗೆ ಎಷ್ಟು ಅಂತ. ಈ ಟನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಒಂದು ಟನ್ಗೆ 2 ರೂಪೀಸ್ ಅಂತ ಹೇಳ್ತಾರೆ. ಅದು 2 ರೂಪೀಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಎರಡನೇ ಐಟಮ್. ಮೂರನೇ ಐಟಮ್ ಪ್ರಾಬ್ಲಮ್ ಅಲ್ಲಿ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಮಿನಿಮಮ್ ರೆಂಟ್ ಈಸ್ 35,000 ಪರ್ ಆನಮ್ ಅಂತ ಅದು ಕೂಡ ಕೊಟ್ಟಿದ್ದಾರೆ ಅವರು. ಈ ನಾಲ್ಕನೇದು, ಒಂದ್ ವೇಳೆ ಮಿನಿಮಮ್ ರೆಂಟ್ ನಾವು ಪೇಮೆಂಟ್ ಮಾಡಿ ಕಂಪನಿಗೆ ಏನಾದ್ರು ಲಾಸ್ ಆಗಿದ್ರೆ ಆ ಲಾಸ್ ನ ಎಷ್ಟು ವರ್ಷದಲ್ಲಿ ನಾವು ವಾಪಸ್ ತಗೊಳ್ಬಹುದು, ರಿಕವರಿ ಮಾಡ್ಕೊಳ್ಬಹುದು, ರೀಕೌಪ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೊಟ್ಟಿರ್ಬೇಕು. ಅದ್ ಹೇಳ್ತಾನೆ ಇಲ್ಲಿ, ಅಸ್ಯೂಮಿಂಗ್ ದಟ್ ಶಾರ್ಟ್ ವರ್ಕಿಂಗ್ಸ್ ಆರ್ recouped in the first 3 years ಅಂತ 3 ವರ್ಷದಲ್ಲಿ ನೀವು ರೀಕೌಪ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ 4 ಐಟಮ್ ಕೊಟ್ಟಿದ್ರೆ ನಾವೇನು ಟೇಬಲ್ ನ ಪ್ರಿಪೇರ್ ಮಾಡಿ ರಾಯಲ್ಟಿಗೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ ಆ ಟೇಬಲ್ ಅಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಬನ್ನಿ ಟೇಬಲ್ ಪ್ರಿಪೇರ್ ಮಾಡೋಣ. ರಾಯಲ್ಟಿ ಅನಾಲಿಸಿಸ್ ಟೇಬಲ್ 10 ಕಾಲಮ್ ಟೇಬಲ್ ಹಾಕೊಳ್ತೀನಿ ನಾನು. 10 ಕಾಲಮ್ ಅಲ್ಲಿ ಯಾವ್ದು ಕ್ಯಾಪ್ಷನ್ಸ್ ಅಂದ್ರೆ ಹೆಡಿಂಗ್ ಆಫ್ ದ ಅಕೌಂಟ್ಸ್ ಯಾವ್ದು ಅಂದ್ರೆ ಇಯರ್, ಔಟ್ಪುಟ್, ರೇಟ್, ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್ಸ್ ಅಥವಾ ಲಾಸ್, ಎಕ್ಸೆಸ್, ಶಾರ್ಟ್ ವರ್ಕಿಂಗ್ಸ್ ರೀಕೋಪ್ಮೆಂಟ್ ಅಥವಾ ರಿಕವರಿ, ಶಾರ್ಟ್ ವರ್ಕಿಂಗ್ಸ್ ಲ್ಯಾಬ್ಸ್, ಮತ್ತೆ ಲಾಸ್ಟ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಪೇಮೆಂಟ್ ಮಾಡುವಂಥದ್ದು ಅಂತ. ಸ್ನೇಹಿತರೆ, ಈ ಒಂದು 10 ಕಾಲಮ್ ಅಲ್ಲಿ ನಾವೇನು ಫಸ್ಟ್ ಕಾಲಮ್ ನ ವರ್ಟಿಕಲ್ ಆಗಿ ಯೂಸ್ ಮಾಡೋಣ. ಅಂದ್ರೆ ಈ 1 by 1 ಒಂದ್ರ ಕೆಳಗಡೆ ಒಂದು ಬರ್ಕೊಂಡ್ ಬರೋಣ. ಆಮೇಲೆ ಮಿಕ್ಕಿದ 5 ಕಾಲಮ್ ನಾವು ಹಾರಿಜಾಂಟಲ್ ಆಗಿ ಮಾಡಕ್ಕೆ ಟ್ರೈ ಮಾಡೋಣ. ಬನ್ನಿ ಬರೆಯೋಣ. ಫಸ್ಟ್ ಇಯರ್ ಏನಿದೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ 2021, 22, 23, 24 ಇದೆ. ಔಟ್ಪುಟ್ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ ಔಟ್ಪುಟ್. ಇಲ್ಲಿ ಕೊಟ್ಟಿದ್ದಾರೆ 10, 50. ಈ ಒಂದು 4 ಐಟಮ್ಸ್ 10,000 ಕೊಟ್ಟಿದ್ದಾರೆ. 10,000 ಬರೀರಿ. 2022 ನಲ್ಲಿ 17,500 ಟನ್ಸ್ ಕೊಟ್ಟಿದ್ದಾರೆ. 17,500. 23 ನಲ್ಲಿ 25,000. 24 ಅಲ್ಲಿ 30,000 ಟನ್ಸ್ ಅಂತ ಕೊಟ್ಟಿದ್ದಾರೆ. 30,000 ಅಂತ ಬರ್ಕೊಳ್ಳೋಣ. ಇದು ಔಟ್ಪುಟ್, ನಥಿಂಗ್ ಬಟ್ ಪ್ರೊಡಕ್ಷನ್ ಅಂತ. ಸೊ ಇಲ್ಲಿ ರೇಟ್ ಎಷ್ಟು ಕೊಟ್ಟಿದ್ದಾರೆ? ರೇಟ್ ಕಾಲಮ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳ್ತಾರೆ ಇಲ್ಲಿ ರಾಯಲ್ಟಿ ಪೇಯಬಲ್ ಇಸ್ 2 ರೂಪೀಸ್ ಪರ್ ಟನ್ ಅಂತ ಇದೆ. ಸೊ 2 ರೂಪೀಸ್ ಎಷ್ಟಾಗುತ್ತೆ? 2 ರೂಪೀಸ್ ಪರ್ ಟನ್ ಅಂತ ಹೇಳಿರೋದ್ರಿಂದ ಎಲ್ಲಾ ಕಾಲಮ್ ಅಲ್ಲೂ ನಾವು 2 ರೂಪೀಸ್ ನ ಬರ್ಕೊಳ್ಳೋಣ. ಅಲ್ಲಿಗೆ ರೇಟ್ ಕಾಲಮ್ ಫಿಲ್ ಅಪ್ ಮಾಡಿದ್ದಾಯ್ತು. ಸೊ ರಾಯಲ್ಟಿ, ನೆಕ್ಸ್ಟ್ ಕಾಲಮ್ ರಾಯಲ್ಟಿ. ರಾಯಲ್ಟಿ ಹೆಂಗ್ ಬರುತ್ತೆ? ಇಟ್ ಇಸ್ ಎ ಪ್ರಾಡಕ್ಟ್ ಆಫ್ ಔಟ್ಪುಟ್ ಅಂಡ್ ದ ರೇಟ್. ಔಟ್ಪುಟ್ ಮತ್ತೆ ರೇಟ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರಾಯಲ್ಟಿ ಸಿಗುತ್ತೆ. ಹಂಗ ಅರ್ಥ ಏನಂದ್ರೆ ಹೇಳ್ತಾರದಿಲ್ಲಿ ರಾಯಲ್ಟಿ ಪೇಯಬಲ್ ಇಸ್ 2 ರೂಪೀಸ್ ಪರ್ ಟನ್ ಅಂತೆ. ಒಂದು ಟನ್ಗೆ 2 ರೂಪಾಯಿ ಅಂತೆ. ಹಾಗಾದ್ರೆ ನಾವು ಎಷ್ಟು ಟನ್ ಮಾಡಿದೀವಿ? 10,000ಕ್ಕೆ ಎಷ್ಟಾಗುತ್ತೆ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. 10,000 ಇಂಟು 2 20,000, 17,000 ಇಂಟು 2 35,000, 25,000 ಇಂಟು 2 50,000, ಮತ್ತೆ 32 60,000 ಒಂದು ರಾಯಲ್ಟಿ ಆಗುತ್ತೆ. ಮತ್ತೆ ಪ್ರಾಬ್ಲಮ್ ಅಲ್ಲಿ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಕೊಟ್ಟಿದ್ದಾರೆ ಮಿನಿಮಮ್ ರೆಂಟ್. ಇಲ್ಲಿ ಕೊಟ್ಟಿದ್ದಾರೆ 35,000 ಪರ್ ಆನಮ್ ಅಂತ. ಸೊ ಎಲ್ಲಾ ಕಾಲಮ್ ಎಲ್ಲ ಒಂದು ರೋಗಳಲ್ಲಿ 35,000 ಅಂತ ಬರ್ಕೊಳ್ಳೋಣ. ಸೊ ಅಲ್ಲಿರುವಂತ ಡೇಟಾನೇ ಇಲ್ಲಿ ಮೆನ್ಷನ್ ಮಾಡಿದೀವಿ ಅಷ್ಟೇ. ಇಲ್ಲಿ ಈ 5 ಕಾಲಮ್ ನಾವು ವರ್ಟಿಕಲ್ ಆಗಿ ಮಾಡ್ಕೊಂಡಿದ್ದೀವಿ. ಇನ್ ಮಿಕ್ಕಿದ್ನೆಲ್ಲ ನೋಡಕ್ ನಾವು ಹಾರಿಜಾಂಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಟೈಮ್ ಇದೆ ನಮ್ ಲಾಸ್ ನ ರೀಕೌಪ್ ಮಾಡಕ್ಕೆ? ಅಸ್ಯೂಮಿಂಗ್ ದಟ್ ಶಾರ್ಟ್ ವರ್ಕಿಂಗ್ಸ್ ಆರ್ recouped in the first 3 years ಅಂತೆ. ಸೊ 3 years ಆದ್ಮೇಲೆ ಒಂದು ಗೆರೆ ಹಾಕ್ಬೇಡ ಇಲ್ಲಿ. ಅದ್ರ ಮುಂಚೆ ನಾವು ಯಾವ್ದೇ ತರ ಶಾರ್ಟ್ ವರ್ಕಿಂಗ್ಸ್ ಏನು ನೋಡಂಗಿಲ್ಲ, ಖಾಲಿ ರೂಲ್ ಅಪ್ಲೈ ಮಾಡೋದು. ಆಮೇಲೆ ರಾಯಲ್ಟಿನ ಮಿನಿಮಮ್ ರೆಂಟ್ ವಿಚ್ ಎವರ್ ಇಸ್ ಹೈಯರ್ ಲ್ಯಾಂಡ್ ಲಾರ್ಡ್ ಕೊಟ್ಬಿಡೋದು. ಅದು ಮುಂಚೆನೆ ನಾವೇನಾದ್ರು ಈ ಒಂದು ಎಕ್ಸೆಸ್ ಮತ್ತೆ ಈ ಒಂದು ರೀಕೋಪ್ಮೆಂಟ್ ಲ್ಯಾಬ್ಸ್ ಎಲ್ಲ ನೋಡೋದು ಆ ಒಂದು ಗೆರೆ ಮುಂಚೆನೆ ಮಾಡೋಂಥದ್ದು. ಬನ್ನಿ ಫಸ್ಟ್ ಇಯರ್ ಏನಾಗುತ್ತೆ ನೋಡೋಣ. ಫಸ್ಟ್ ಇಯರ್ ಅಲ್ಲಿ ರಾಯಲ್ಟಿ 20,000 ಇದೆ.
ಮಿನಿಮಮ್ ರೆಂಟ್ 35,000 ಇದೆ. ವಿಚ್ ಎವರ್ ಇಸ್ ಅ ಇಯರ್, ಇಲ್ಲಿ ಮಿನಿಮಮ್ ರೆಂಟ್ ಆಗಿದೆ. ಮಿನಿಮಮ್ ರೆಂಟ್ ಮೋರ್ ಇದ್ರೆ ವಿಚ್ ಎವರ್ ಇಸ್ ಇಯರ್ ಅಂತ ಮಿನಿಮಮ್ ರೆಂಟ್ ಆದ್ರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಅಲ್ಲಿಗೆ ಅಂದ್ರೆ ನಾವು ಕೊಡಬೇಕಾಗಿದೆ 20,000 ರೂಪಾಯಿ ರಾಯಲ್ಟಿ ಲೆಕ್ಕ, 2 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟರೆ 20,000 ಕೊಡಬೇಕು. ಅರೆ 35,000 ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ, ಮಿನಿಮಮ್ ಕಡಿಮೆ ರೇಟ್ ಕೊಡ್ತೀವಿ ಅಂತ. ಸೊ ಎಷ್ಟು ಜಾಸ್ತಿ ಆಯ್ತು, ನನಗೆ 15,000 ಎಕ್ಸ್ಟ್ರಾ ಕೊಡ್ದಂಗೆ ಆಯ್ತು. ಅದು ಲಾಸ್. ಆ ಲಾಸ್ನ ನಾವೇನಂತ ಕರಿತೀವಿ, ಶಾರ್ಟ್ ವರ್ಕಿಂಗ್ಸ್. ಸೊ ಶಾರ್ಟ್ ವರ್ಕಿಂಗ್ಸ್ ಕಾಲಮಲ್ಲಿ 15,000 ರೂಪಾಯಿನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಶಾರ್ಟ್ ವರ್ಕಿಂಗ್ಸ್ ಆಯ್ತು, ಎಕ್ಸೆಸ್ ಆಗಿಲ್ಲ ಅಂದ್ರೆ ರೀಕಪ್ ಮಾಡೋಕ್ಕಾಗಲ್ಲ. ಲ್ಯಾಬ್ಸ್ 3 ವರ್ಷ ಟೈಮ್ ಇದೆ ನಮಗೆ, 3 ವರ್ಷದ ಕೊನೆಯಲ್ಲಿ ಲ್ಯಾಬ್ಸ್ ಆಗೋದು, ಫಸ್ಟ್ ಇಯರಲ್ಲಿ ಲ್ಯಾಬ್ಸ್ ಆಗಲ್ಲ. ಸೊ ಲ್ಯಾಂಡ್ ಏನು ಕೊಡಬೇಕು, ರೂಲ್ ಅಪ್ಲೈ ಮಾಡಬೇಕು. ಮಿನಿಮಮ್ ರೆಂಟ್ ರಾಯಲ್ಟಿ ವಿಚ್ ಎವರ್ ಇಸ್ ಇಯರ್, ಮಿನಿಮಮ್ ರೆಂಟ್ ಇಸ್ ದ ಇಯರ್ ಅಮೌಂಟ್. ಸೊ 35,000 ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಬನ್ನಿ ಸೆಕೆಂಡ್ ಇಯರ್ ಅಲ್ಲಿ ನೋಡೋಣ. ಸೆಕೆಂಡ್ ಇಯರ್ ಅಲ್ಲಿ ರಾಯಲ್ಟಿ 35,000 ಇದೆ, ಮಿನಿಮಮ್ ರೆಂಟ್ ಕೂಡ 35,000 ಇದೆ. ಎರಡು ಸೇಮ್ ಇದೆ, ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ ಇಲ್ಲ. ಸೊ ಅಲ್ಲಿ ಶಾರ್ಟ್ ವರ್ಕಿಂಗ್ಸು ಆಗ್ತಾ ಇಲ್ಲ, ಎರಡು ಸೇಮ್ ಇರೋದ್ರಿಂದ. ಎಕ್ಸೆಸ್ಸು ಆಗ್ತಾ ಇಲ್ಲ. ಎಕ್ಸೆಸ್ ಇಲ್ಲ ಅಂದ್ರೆ ರಿಕಪ್ ಮಾಡಕ್ ಬರೋದಿಲ್ಲ. ಎಕ್ಸೆಸ್ ಇದ್ರೆ ಅದರಿಂದ ರಿಕಪ್ ಮಾಡೋದು ನಾವು. ಎಕ್ಸೆಸ್ ಇಲ್ಲೇ ಇಲ್ಲ. ಲ್ಯಾಬ್ಸ್ ಆಗಕ್ಕೆ ಇನ್ನೂ 1 ವರ್ಷ ಟೈಮ್ ಇದೆ, 2ನೇ ವರ್ಷದಲ್ಲಿ ಇದ್ದೀವಿ. 3 ವರ್ಷದ ಕೊನೆಯಲ್ಲಿ ಲ್ಯಾಬ್ಸ್ ಆಗೋದು. ಸೊ ಇಲ್ಲೂ ಲ್ಯಾಬ್ಸ್ ಆಗೋ ಚಾನ್ಸ್ ಇಲ್ಲ. ರೂಲ್ ಅಪ್ಲೈ ಮಾಡಿ, ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ವಿಚ್ ಎವರ್ ಇಸ್ ಹೈಯರ್, ಎರಡೂ ಹೈಯರೇ. ಸೊ ಅಷ್ಟು ಅಮೌಂಟು ನೀವು ಕೊಟ್ಬಿಡಿ, ಹಾಗಾದ್ರೆ 35,000 ಕೊಟ್ಬಿಡಿ. 3ನೇ ವರ್ಷ ನೋಡೋಣ. ರಾಯಲ್ಟಿ 50,000 ಇದೆ, ಮಿನಿಮಮ್ ರೆಂಟು 35,000 ಇದೆ. ಯಾವ್ದು ಜಾಸ್ತಿ ಇದೆ, ರಾಯಲ್ಟಿ ಜಾಸ್ತಿ ಆಗೋಯ್ತು. ರಾಯಲ್ಟಿ ಜಾಸ್ತಿ ಆಗಿದ್ರೆ ಎಕ್ಸಸ್ ಆಗಿದೆ ಅಂತ ಲೆಕ್ಕ. ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ಆಗ್ತಾ ಇಲ್ಲ. ಸೊ ಶಾರ್ಟ್ ವರ್ಕಿಂಗ್ಸ್ ಆಗ್ತಾ ಇಲ್ಲ. ಎಷ್ಟು ಎಕ್ಸಸ್ ಆಗಿದೆ, 50,000ದಲ್ಲಿ 35,000 ಆದ 15,000 ರೂಪಾಯಿ ಎಕ್ಸಸ್ ಆಗಿದೆ. 15,000 ಎಕ್ಸಸ್ನ ನಾನು ಯೂಸ್ ಮಾಡ್ಕೊಳ್ಬೋದಾ? 3 ವರ್ಷದೊಳಗಡೆ ನಿಂಗೆ ಏನಾದ್ರು ಎಕ್ಸಸ್ ಬಂದ್ರೆ, ನಿಂಗೆ ಹಳೆಯ ಲಾಸ್ ಆಗಿದ್ರೆ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಅದನ್ನ ರೀಕೋಪ್ಮೆಂಟ್ ಮಾಡ್ಕೊಬಹುದು, ರಿಕವರಿ ಮಾಡ್ಕೊಬಹುದು. ಸೊ ಅಲ್ಲಿಗೆ ಅರ್ಥ ಏನಂದ್ರೆ, ಇಲ್ಲಿ 15,000 ಲಾಸ್ ಇತ್ತು ನನಗೆ, ಮೊದಲಾಗಿದ್ದೀವೋ ಎಕ್ಸ್ಟ್ರಾ ಕೊಟ್ಕೊಂಡ್ಬಿಟ್ಟು ಲಾಸ್ ಆಗಿದೆ ಶಾರ್ಟ್ ವರ್ಕಿಂಗ್ಸ್, ಅದನ್ನ 15,000 ಇವಾಗ ನಾನು ಏನು ಮಾಡ್ತೀನಿ, ರಿಕವರಿ ಪೂರ್ತಿ ಅಮೌಂಟ್ನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. 15,000 ಲಾಸ್ ಆಗಿದ್ದು 15,000 ಬಂದ್ಬಿಡ್ತು, ನನ್ನ ದುಡ್ಡು ಬಂದ್ಬಿಡ್ತಲ್ಲ, ನನಗೆ ಲಾಸ್ ಇಲ್ಲ ತಾನೇ ಇಲ್ಲ. ಸೊ ಲ್ಯಾಬ್ಸ್ ಬಂದು 0 ಆಗುತ್ತೆ, ಯಾವುದು ಅಮೌಂಟ್ ಉಳಿದಿಲ್ಲ ಇಲ್ಲಿ. 15,000ಕ್ಕೆ 15,000 ಬಂದ್ಬಿಟ್ಟಿದೆ. ಸೊ ಲ್ಯಾಬ್ಸ್ಗೆ ಅವಕಾಶನೇ ಇಲ್ಲ. ಸೊ ಏನು ಮಾಡಬೇಕು, ವಿಚ್ ಎವರ್ ರೂಲ್ ಅಪ್ಲೈ ಮಾಡ್ಕೊಳ್ಳಿ. ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ವಿಚ್ ಎವರ್ ಇಸ್ ಹೈಯರ್. ಇಲ್ಲಿ ರಾಯಲ್ಟಿ 50,000, 50,000ದಲ್ಲಿ ಕೊಡಲ್ಲ ನಾವು. ಕೊಡೋ ಮುಂಚೆ ಏನು ಮಾಡ್ತೀವಿ, ನಮ್ಮ ಲಾಸ್ನ ನಾವು ಕಟ್ ಮಾಡಿ ಕೊಡ್ತೀವಿ, ಇಟ್ಕೊಂಡು ಕೊಡ್ತೀವಿ, ಅದನ್ನ ರಿಕವರ್ ಮಾಡಿ ಮೈನಸ್ ಮಾಡಿ ಕೊಡ್ತೀವಿ. ಸೊ 50,000ಅಲ್ಲಿ 15,000 ಲೆಸ್ ಮಾಡಿ 35,000 ಮಾತ್ರ ಪೇಮೆಂಟ್ ಮಾಡ್ತೀವಿ. ಒಂದ್ಸಾರಿ ಒಂದು ಬ್ಲಾಕ್ ಪೀರಿಯಡ್ ಆಗ್ಬಿಟ್ರೆ, 3 ಇಯರ್ಸ್ ಆಗ್ಬಿಟ್ರೆ, ಅದಾದ್ಮೇಲೆ ಶಾರ್ಟ್ ವರ್ಕಿಂಗ್ಸು ಡ್ಯಾಶು, ಎಕ್ಸೆಸ್ಸು ಡ್ಯಾಶು, ಶಾರ್ಟ್ ವರ್ಕಿಂಗ್ ರಿಕೋಪು ಡ್ಯಾಶು, ಶಾರ್ಟ್ ವರ್ಕಿಂಗ್ ಲ್ಯಾಬ್ಸು ಕೂಡ ಡ್ಯಾಶ್. ಜಸ್ಟ್ ರೂಲ್ ಅಪ್ಲೈ ಮಾಡಿ, ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ವಿಚ್ ಎವರ್ ಇಸ್ ಆರ್, ಯಾವ್ದಾದ್ರು ಜಾಸ್ತಿ ಇರಲಿ ಆ ಅಮೌಂಟ್ ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ಬೇಕು. ಸೊ 60,000 ಕೊಟ್ಬೇಡ, ಅಲ್ಲಿಗೆ ಟೇಬಲ್ ಕ್ಲಿಯರ್ ಆಗುತ್ತೆ. ಈ ಥರ ನಾವೇನು ಮಾಡ್ತೀವಿ ಅಂದರೆ ರಾಯಲ್ಟಿ ಅನಾಲಿಸಿಸ್ ಟೇಬಲ್ನ ಪ್ರಿಪೇರ್ ಮಾಡ್ತೀವಿ. ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೊಂದು ಪ್ರಾಬ್ಲಮ್ ಮಾಡೋಣ. ಅದು ಒಂದು ಫ್ಲೋಟಿಂಗ್ ಮೆಥಡ್ ಇರುತ್ತೆ. ಫ್ಲೋಟಿಂಗ್ ಮೆಥಡ್ ಬಗ್ಗೆ ಪ್ರಾಬ್ಲಮ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.